ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪವನ್ ಗೌಡ. ವೆಲ್ಕಮ್ ಟು ಫಾರ್ಮರ್ಸ್ ಮೈಸೂರು ಚಾನಲ್. ಸೊ ಇನ್ನೊಂದು ವಿಶೇಷವಾಗಿ ಕಂಟೆಂಟ್ ಜೊತೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಹಿಂದೆ ಶೆಡ್ ಬುಲ್ ಇದೆ. ಸೊ ಶೆಡ್ ಬುಲ್ ಬಗ್ಗೆ ತಿಳ್ಕೊಂಡು ಹೋಗೋಣ. ಅಣ್ಣ ನಮಸ್ತೆ. ಅಣ್ಣ ನಮಸ್ತೆ. ನಿಮ್ಮ ಪರಿಚಯ ಆಗಲಿ ನಮ್ಮ ವೀಕ್ಷಕರಿಗೆಲ್ಲ ಇದೆ. ಕಾಲ್ ವಿಡಿಯೋಲ್ಲ ನಿಮ್ಮ ಪರಿಚಯ ಮಾಡಿಕೊಟ್ಟಿದ್ರಿ. ಸೊ ಈ ಬಗ್ಗೆ ಪರಿಚಯ ಮಾಡಿಕೊಡಿ ಸರ್. ಅಣ್ಣ ನನ್ನ ಹೆಸರು ಪುನೀತ್ ಅಂತ. ಹಾಂ. ಮೈಸೂರು ಜಿಲ್ಲೆ ಮೈಸೂರು ತಾಲೂಕು ನಮ್ಮದು ವರ್ಣ ಹೋಬಳಿ. ಇಲ್ಲೇ ಲಲಿತಾದ್ರಿಪುರ. ಒಂದು ಅಲ್ಲಾಗ್ದೇವಕ್ಕೆ ಒಂದು ಥರ ಇದೆ. ಹಾಂ. ತಗೊಂಡೆ ಇದನ್ನು. ಹಾಂ. ದಾಲಿ ಕೊಟ್ಟ ಮೇಲೆ ದಾಲಿ ಇತ್ತು. ದಾಲಿನ ಮಾಗಡಿ ಗಗನ ಕೊಟ್ಟಿದೆ. ಗಗನ ಯಾರೋ ಅವ್ರ ಸ್ನೇಹಿತರಿಗೆ ಬೇಕು ಅಂದ್ಬಿಟ್ಟು ಕೊಟ್ಕೊಂಡ. ಅದಾದಮೇಲೆ ಯಾವುದೋ ಓರಿ ತಗೊಂಡಿರಲಿಲ್ಲ. ಒಂದು 15 ದಿನ ಒಂದು ತಿಂಗಳು ಗ್ಯಾಪ್ ಆಗಿದೆ. ಓರಿ ಇರಲಿಲ್ಲ ಮನೆತು. ಅವಾಗ ಈ ಕರಾನ ತಮಿಳ್ನಾಡಲ್ಲಿ ಇತ್ತು. ನನಗೆ ಹೇಳಿದರು, ಬಸ್ತಿ ರಾಜಣ್ಣನ ಮಗ ಇದ್ರಲ್ಲ ಶರಣ ಅವರು, ಅಣ್ಣ ಬಾ ಇದೊಂದು ಕರ ಒಳ್ಳೆಯದೇ ಹಿಡಿದು ಹೋಗು ಅಂತ. ನಾವು ಹೋಗೋಕ್ಕಾಗಿರಲಿಲ್ಲ ಅವಾಗ ಮಾವನಕೆರೆ ಕುಮಾರಣ್ಣ ಅವ್ರ ಮನೇಲಿ ಮಾವನಕೆರೆ ಕುಮಾರಣ್ಣ ಅವರು ಬಂದಿದ್ರು ಇದನ್ನು. ಅಲ್ಲೋಗಿ ವ್ಯಾಪಾರ ಮುಗಿಸ್ಕೊಂಡು ಅವ್ರ ಹತ್ರದಿಂದ ನಾನು 1 ಲಕ್ಷ ಲಾಭ ಕೊಟ್ಬಿಟ್ಟಿರ್ತೀನಿ. ಈ ಓರಿ ನೀವು ಎಷ್ಟು ತಗೊಂಡ್ರಿ? ಈ ಓರಿ ನನಗೆ 3,75,000 ಅಲ್ಲೇ ಅವ್ರ ಮನೆಗೆ, ಕುಮಾರಣ್ಣ ಅವ್ರ ಮನೆಗೆ. ಇನ್ನೂ ಅಲ್ಲಾಗಿಲ್ಲ ಅಂತ ಹೇಳಿದ್ರಿ ಅಲ್ವಾ? ನಾವು ಇನ್ನೂ ಅಲ್ಲಾಗಿಲ್ಲ ಅಣ್ಣ. ಹೊಸ ಮನೆಯೆಲ್ಲ ಬಿಟ್ಟಿದ್ದೀರಾ? ಸ್ಟಾರ್ಟ್ ಮಾಡಿದ್ದೀರಾ? ಇಲ್ಲ, ಅವ್ರ ಮನೇಲಿ ಕಸ ಬಿಡು ಅಂತ ಹೇಳಿದೆ. ಕುಮಾರಣ್ಣಗೆ ಒಂದು 4 ಕಸ ಬಿಟ್ರಿ ಇನ್ನೂ ಅಲ್ಲಾಗಿಲ್ಲ. ಬೇಬಿ ಗಂಟ ತಡೀತೀವಿ ಅಂದ್ಕೊಂಡಿದ್ದೀವಿ. ನೋಡೋಣ. ಇಲ್ಲಿಂದ ಬಂದಮೇಲೆ ನೀವು ಯಾವುದೋ ಸುಮಾರು ಬಿಟ್ಟಿಲ್ಲ? ಬಿಟ್ಟಿಲ್ಲ ಅಣ್ಣ. ಇಲ್ಲಿ ಅವು ಟಚ್ ಮಾಡಿಸಿಲ್ಲ ಇದಕ್ಕೆ. ಇಲ್ಲಿ ತಂದು ಎಷ್ಟು ದಿನ ಆಯ್ತು ನೀವು? ನಾನು ಇದು ತೋಟದಲ್ಲಿತ್ತು ಅಲ್ಲಿ. ತೋಟದಿಂದ ಹಾಕೊಂಡು ಈ ಮೊನ್ನೆ ಹಾಕೊಂಡ್ಬಂದಿದ್ದು ಇಲ್ಲಿಗೆ. ಅಂದರೆ ಇದು ನಿಮ್ಮ ಕೈಗೆ ಬಂದು ಎಷ್ಟು ದಿನ ಆಯಿತು? ನಮ್ಮ ಕೈಗೆ ಬಂದು ಇನ್ನೇನು 1.5 ತಿಂಗಳು ಹತ್ತಿರ ಆಯಿತು. 1.5 ತಿಂಗಳು ಹತ್ತಿರ ಆಯಿತು. ಓಕೆ, ನೀವು ಡಾಲಿನ ಚೇಂಜ್ ಮಾಡಿದ್ರಿ. ಸೊ ಯಾವ ಕಾರಣ ಕೊಟ್ಬಿಟ್ಟು ಡಾಲಿನ? ಡಾಲಿ ಅಣ್ಣ ಅಂದರೆ ಕೊಡೋಕ್ಕೆ ನಮಗೆ ಅಭ್ಯಂತರ ಇರಲಿಲ್ಲ. ಹಸಿನ ಜಾಗದಲ್ಲಿ ಒಂದು ಸ್ವಲ್ಪ ಸ್ಲೋ ಆಗ್ಬಿಡ್ತು. ಆಮೇಲೆ 2-3 ಜನ ಕೇಟು ಮಾಡ್ಬಿಡ್ತು. ಬತ್ಪತ್ತ ರಂಗಾಗಿ ಕೇಟ್ ಮಾಡ್ಬಿಡ್ತು. ಅದರಿಂದ ಇನ್ನೇನು ಕೇಳ್ಕೊಂಡಲ್ಲ ಅಣ್ಣ, ನಾವೊಂದು 2 ದಿನ ಹುಲ್ಲಾಕ್ತೀನಿ ಕೊಡು ಅಂತ ಕೇಳ್ದ. ಬೇರೆಯವ್ರಿಗೆ ಯಾರಿಗೂ ಕೊಡೋದು ಬೇಡ, ಕಟಿಂಗ್ ಅವ್ರಿಗೆ ಸಹಾಯ ಅಂದ್ಬಿಟ್ಟು ಗಗನ ನಂಗೆ ಆತ್ಮೀಯ, ಅವನ್ನ ಹಾಕೊಂಡು ಹೋಗು ಅಂತ ಅಂದೆ. ಆವಾಗ ಅವನು ಬಂದು ಇದನ್ನ ಇದರಲ್ಲಿ ಯೂಟ್ಯೂಬ್ ಶಿವು ಅಂತ ಅವರೇ, ಅವರೊಬ್ಬರು ಹೇಳಿದರು. ಅವರು ಶಿರಾದಲ್ಲಿ ಶ್ರೀಧರ ಅಂತ ಅವನೇ. ಅವರು ಇದೊಂದು ಕರ ಇಟ್ಕೊಳ್ರಿ ನೀವು, ಗಾಲಿಗಿಂತ ಹೆಚ್ಚಾಗದೆ, ಹೆಚ್ಚಾಗಿ ಆಯ್ತದೆ, ಇವತ್ತೇ ಅಷ್ಟದೇ ಅಂತ ಹೇಳಿದರು. ಅದಕ್ಕೆ ಒಂದು ಫಂಕ್ಷನ್ ಇತ್ತು KR ಪೇಟೆ ತಾಲೂಕಿಗೆ. ಆಗ ಹೋಗಿದಾಗ ಹಂಗೆ ಮಾವನಕೆರೆ ಕುಮಾರಣ್ಣನ ಮನೆಗೆ ಹೋಗಿದಾಗ ಈಚೆ ಕಡೆ ಬಿಡಿಸ್ಬಿಟ್ಟು ಇಟ್ಕೊಂಡು ನೋಡ್ಕೊಂಡು ಬರ್ತಾಯಿದ್ದೆ. ನೀವು ಯಾವ್ಯಾವ ಜಾತ್ರೆಗಳನ್ನ ಮಾಡ್ತೀರಾ? ಇವಾಗ ಜಾತ್ರೆ ಎತ್ತಿದ್ರೆ ಸುತ್ತೂರು ಮಾಡುವೆ. ಎತ್ತು ತಗೊಂಡಿಲ್ಲ. ಕೂಟದ ಎತ್ಕೊಳ್ಕೊಡ್ತೀರಾ? ಕರ ಇತ್ತು, ಒಂದು ಜೊತೆ ಒಳ್ಳೆಯದು ಕೊಟ್ಟೆ, 2 ಜೊತೆ ಕರ ಮಾರಿದೆ. ಈ ಒಂದು ಜೊತೆ ತಗೊಂಡಿದ್ದೀನಿ, ಇದೊಂದು ಜೊತೆ ಮಾರಿದ್ದೀನಿ. ಇವಾಗ ಸದ್ಯಕ್ಕೆ ಮನೆ ಹತ್ರ 2 ಓರಿಯವೆ. ನೋಡವ ಈ ಜಾತ್ರೆಗೆ ಇದ್ರೆ ಹೊತ್ತಲ್ಲಿ ತಗೊಳವ. ನಮಗೆ ನೀವು ಪ್ರತಿ ವರ್ಷ ಯಾವ ಜಾತ್ರೆಗಳನ್ನ ಮಾಡ್ತಿದ್ರಿ? ಇಷ್ಟು ದಿನ ಸುತ್ತೂರು ಮಾಡ್ತಿದ್ದೋ, ಮುಡುಕ್ತೋರೆ, ಬೇಬಿ ಈ 3 ಸಿಹಳಿಗೆ ಹೋಯ್ತವೆ ಪೂಜೆಗೆ. ಸಿಹಳಿಗೆ. ಸೊ ಪ್ರತಿ ವರ್ಷ 4 ಜಾತ್ರೆ ಮಾಡ್ತಿದ್ರಿ? ಹೌದು. 4 ವರ್ಷ ಆಯಿತು. ನಾವು 4 ವರ್ಷ ಆಯಿತು ಜಾತ್ರೆಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. 4 ವರ್ಷದಿಂದ ಮಾಡ್ತೀವಿ. ಬೇಬಿ ಗ್ರ್ಯಾಂಡಾಗಿ ಮಾಡ್ತೀವಿ, ಗಿಬ್ಬ ಎಲ್ಲ ಹಾಕಿ. ನಾವು ಬೇಬಿ ಗ್ರ್ಯಾಂಡಾಗಿ ಮಾಡ್ತಾರೆ, ಮಿಕ್ಕಿದೆಲ್ಲ ಸಿಂಪಲಾಗಿ ಮಾಡ್ಕೊತೀರಾ ಅಂತ ಹೇಳ್ತೀರಾ? ಕಮಿಟ್ ಮಾಡ್ತೀವಿ. ಅದೇನು ಸಿಂಪಲ್ಲು ಗ್ರ್ಯಾಂಡ್ ಅಂತೇನಿಲ್ಲ. ಚಪ್ರ ಹಾಕ್ಸೋಕ್ಕೆ ಬೇಬಿಲಿ ಭಾರಿ ಅನುಕೂಲ ಐತೆ, ಜಾಗ ಚೆನ್ನಾಗಿದೆ. ಅದೇನು ಚಪ್ರ ಹಾಕ್ಸ್ತೀವಿ ಅಲ್ಲಿ. ಕಮಿಟಿಗೆ ಬಿಡ್ತೀರಾ ನೀವು ಇದನ್ನ? ನೋಡೋದ ಕಮಿಟಿಗೆ ಬಿಡವ ಅಂದ್ಬಿಟ್ಟೆ ಇರ್ತಾರೆ. ಇಷ್ಟು ದಿನ ಬಿಡ್ತೀರಾ ಕಮಿಟಿಗೆ? ಬಿಡ್ತಿದ್ದೋಣ. ಒಳ್ಳೆ ಈ ವರ್ಷ ಕಮಿಟಿಗೆ ಬಿಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಬಿಡಬೇಕು ಅಂದ್ಕೊಂಡಿದ್ದೀವಿ. ಕೊನೆಯದಾಗಿ ಬಿತ್ತನೆ ವರಿಗಳನ್ನ ಸಾಕೋರ್ಗೆ ಏನೆಲ್ಲ ಇಷ್ಟಪಡ್ತೀರಾ? ಬಿತ್ತನೆ ವರಿಲಿ ಆಟಾಡೋದು ಭಾರಿ ಕಷ್ಟ ಅಣ್ಣ. ಇವಾಗ ಇದು ಅವ್ರ ಮನೇಲಿದ್ದಾಗ ಫುಲ್ಲು ರಾಂಗ್ ಮಾಡ್ಬಿಟ್ಟಿತ್ತು. 1.5 ತಿಂಗಳು ಅವ್ರನ್ನ ಯಾರನ್ನೂ ಹತ್ರಕ್ಕೆ ಸೇರಿಸ್ಕೊಂಡಿರಲಿಲ್ಲ ಪಾಪ. ಅದಾದಮೇಲೆ ನಮ್ಮ ಕೈಲಿ ಕೊಟ್ಟರು. ಎಲ್ಲ ಚಿಕ್ಕ ಮಕ್ಕಳಿಂದ ನನ್ನ ಮಿಸ್ಸಸ್ಸು ಇಟ್ಕೊಂಡಿದ್ದಾರೆ ಇದನ್ನು. ಹೌದಾ? ಎಲ್ಲ ಇಟ್ಕೊಂಡವ್ರೆ. ತುಂಬ ಸಾಧಾಗಿದೆ ಅಂತ. ಸಾಧು ಆಯಿತು ತುಂಬ ಚೆನ್ನಾಗೂ ಬೆಳಕಾಯ್ತು ಅವತ್ತು. ಸೊ ಜಾತ್ರೆ ಆಗೋಕ್ಕೂ ಮುಂಚೆ ನೀವೇನು ಸಿದ್ಧತೆ ಮಾಡ್ತೀರಾ? ಅಣ್ಣ ಜಾತ್ರೆ ಅಂದರೆ ಏನು ವಿಶೇಷ ಅದರಲ್ಲೇನೋ ಬೇರೆಯವ್ರು ಹೇಳ್ದಂಗೆ ಬೆಣ್ಣೆ ಹಾಲು ಅನ್ನೋದೇನಿಲ್ಲ. ಪ್ರತಿದಿನ ಇದ್ದದ್ದೇ ಅದು. ಅಂದರೆ ಬೆಣ್ಣೆ ಏನೋ ಅಷ್ಟೇನು ಇಕ್ಕಿಲ್ಲ, ಜೀರ್ಣ ಆಗೋಕ್ಕಿಲ್ಲ. ಬೆಣ್ಣೆ ಹಾಕಿದ್ರೆ ಜಲ್ದಿ ಹೀಟ್ ಬರಿತೈತೆ. ಅದರಿಂದ ಒಂದು ಸ್ವಲ್ಪ ಲೈಟಾಗಿ ಜಾತ್ರೆ ಟೈಮಲ್ಲಿ ಇದ್ದರೆ, ಮನೆ ಹತ್ರ ಇದ್ದರೆ ಬೆಣ್ಣೆ ಕೊಡೋದು. ಇಲ್ಲಾಂದರೆ ಪ್ರತಿದಿನ ಹಾಲಿದ್ದೇ ಇರ್ತದೆ ಇವಕ್ಕೆ. ಹಾಲು ಮಾತ್ರ ಕಂಪಲ್ಸರಿ? ಹಾಲು ಮಾತ್ರ ಕಂಪಲ್ಸರಿ. ಅದು ಕಡೆ ಬೆಳಗಂಟೂ ಹಾಕ್ತೀನಿ. ಡಾಲಿ ಇದ್ದಾಗೂ ಹಾಕ್ತಿದ್ದೋ ಕಡೆಗೆ.
ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು, ಇನ್ನು ಅಲ್ಲಿ ಆಗಿಲಿನ ಕರುಗೆ ಆಗಲೇ ನೋಡ್ತಾ ಇರ್ಬೋದು, ನನಗಿಂತ ಎತ್ತರ ಕಾಣ್ತಿದೆ ಕರು, ತುಂಬ ಚೆನ್ನಾಗಿದೆ. ಅಣ್ಣ ಈ ಓರಿ ಇತಿಹಾಸ ತಿಳ್ಕೊಡ್ತೀರಾ, ಎಲ್ಲಿತ್ತು, ಏನು ಮೊದಲು, ಯಾವ ಓರಿ ಮಗ? ಅಣ್ಣ ಇದು ಮೂಲ ಗೊತ್ತಿಲ್ಲ ಎಲ್ಲಿರ್ತದೆ ಏನು ಅಂತ. ಹಾಂ, ಇದು ತಮಿಳ್ನಾಡಲ್ಲಿತ್ತು ಅಂತ ಕೇಳ್ಪಟ್ಟೆ ಅವ್ರು ಹೇಳಿದಾಗ. ಅದಾದಮೇಲೆ ಮಾವನಕೆರೆ ಕುಮಾರ್ ಅವರು ಹಾಕೊಂಡಿದ್ರು. ಅವ್ರಿಗೆ ಯಾವ ಊರು ಇರ್ತದೆ ಏನು ಅನ್ನೋದು ಯಾರು ಇಷ್ಟೇ ಅಷ್ಟೊಂದು ಗೊತ್ತಿಲ್ಲ. ಅವ್ರಿಗೆ ಯಾರು ನಮಗೂ ಯಾರು ಹೇಳಿಲ್ಲಪ್ಪ. ಹಿಂಗೆ ಬೆಳ್ಕೊಳ್ಳೋದು ಚೆನ್ನಾಗಿ ಅಂಗವಾಗಿ ಎರಡೇ ನಾಮ ಅದೇ ಎಲ್ಲ ಬಾಬರು ಭಾರಿ ಚೆನ್ನಾಗದೆ. ಕಂಬ ಅಂತೂ ಭಾರಿ ದಕ್ಷತೆಯಾಗಿರ್ತದೆ. ಈ ಊರಿನ ನೀವು ಏನೇನು ಸೆಲೆಕ್ಷನ್ ಮಾಡಿ ಇಟ್ಕೊಂಡು ಬಂದ್ರಿ ಸ್ವಲ್ಪ ವೀಕ್ಷಕರಿಗೆ ಹೇಳ್ಕೊಡಿ. ಅಣ್ಣ ಈ ಓರಿ ಅಂದರೆ ವಿಶೇಷ ಅಂದರೆ ಕಂಬ ಭಾರಿ ಚೆನ್ನಾಗದೆ. ಕೀಲು ಗೀಲು ನೋಡ ಭಾಳ ಪುಡಿಯಾಗಲಿ ಬೇಕಾಗಲಿ ಅದರಿಂದ ಇದನ್ನು ತಗೋಬೇಕು ಅಂತ ಆಸೆ ಪಟ್ಟಿದ್ರೆ ಇಲ್ಲ ಲಕ್ಷ ದುಡ್ಡು ಎಷ್ಟಾಗಿರಲಿಲ್ಲ ಅಂದ್ರೂ ನನಗೆ ಬೇಕೇ ಬೇಕಲ್ಲ ನೋಡ್ಬಿಟ್ಟು ಒಂದು ಲಕ್ಷ ಜಾಸ್ತಿ ಆದರೂ ತಗೊಂಡಿದ್ದೆ. ನಿಮ್ಮನ್ನು ಯಾವಾಗಲೂ ಬಿತ್ತನೆಯವರಿಗಳ ನನಗೆ ಇರ್ತದೆ ಯಾವಾಗಲೂ ಇಲ್ಲಿ ಅಂದರೆ ಲೇಬರ್ ಪ್ರಾಬ್ಲಮ್ ಆಗ್ಬಿಟ್ಟು ಲೇಬರ್ ಪ್ರಾಬ್ಲಮ್ ಆಗ್ಬಿಟ್ಟು ಅದರಿಂದ ಅಲ್ಲಿ ತೋಟಕ್ಕೆ ಕೊಡಿದ್ದು ಅವರು ಇಲ್ಲಿ ಬಂದು ಅಡ್ಜಸ್ಟ್ ಆಗೋಕ್ಕಿಲ್ಲ. ಅದರಿಂದ ಅಲ್ಲಿತ್ತು. ಅಲ್ಲಿಂದ ಇವಾಗ ನಮಗೆ ಎಲ್ಲ ಅಡ್ಜಸ್ಟ್ ಆದಮೇಲೆ ಹಾಕಿದ್ವಿ. ಈಗೆಲ್ಲ ನೀವೇ ಮೇಂಟೈನ್ ಮಾಡ್ತಿದ್ದೀರಾ ಈಗ? ನಾವೇ ಮೇಂಟೈನ್ ಮಾಡಿದ್ವಿ. ಈ ಪ್ರೆಸೆಂಟ್ ನೀವೇ ಮೇಂಟೈನ್ ಮಾಡ್ತಿದ್ದೀರಾ? ಓಕೆ. ಮೇಂಟೆನೆನ್ಸಲ್ಲಿ ಯಾವ ಥರ ಇದೆ? ಬೆಳಿಗ್ಗೆ ಸಂಗಡಿ ಯಾವ ಥರ ನೋಡ್ಕೊತೀರಾ ವರಿಗಳನ್ನ? ಈಗ ಬೆಳಿಗ್ಗೆ ಟೈಮ್ ಆದರೆ ಬಂದು ಈಚೆ ಕಟ್ ಹಾಕ್ತೀವಿ. ಇನ್ನು ಹಾಲು ಗಿಲು ಕುಡಿದ್ಮೇಲೆ ನೈಟ್ ಟೈಮ್ ಹಾಲು ಹಾಕಿರ್ತಿಲ್ಲ, ಬೆಳಿಗ್ಗೆ ಟೈಮ್ ಹಾಕ್ಕೊಂಡು ಹಾಲು ಗಿಲು ಹಾಕಿದ್ಮೇಲೆ ಹಸ ಗಿಸ ಬಂದರೆ ಬಿಟ್ಬಿಟ್ಟು ಗೊಂತು ಕಟ್ ಹಾಕಿದ್ರೆ ರಾಗಿ ಕಡ್ಡಿ ಹಾಕ್ತೀವಿ. ಇವಾಗ ಒಂದು 12 ಗಂಟೆ 1 ಗಂಟೆ ಮೇಯ್ತದೆ ರಾಗಿ ಕಡ್ಡಿ. ಆಮೇಲೆ ನೀರು ಕುಡಿಸ್ಬಿಟ್ಟು ಒಳಗಡೆ ಹೀಟರ್ ರೂಮ್ಗೆ ಹಾಕ್ಬಿಟ್ರೆ ನೆಲಲ್ಲಿ ಹಾಕ್ಬಿಡ್ತೀವಿ. ತಿನ್ಕ ಮಲ್ಕೋತವೆ. ತಿಂಡಿ ಏನೇನು ಕೊಡ್ತಿದ್ದೀರಿ ಈಗ ಪ್ರೆಸೆಂಟ್? ತಿಂಡಿ ಎಲೆ ಬೂಸ, ಕಡಲೆ ಒಟ್ಟು, ರವೆ, ಮುಸ್ಕಿನ ಜೋಳ, ಗೋಧಿ ಎಲ್ಲ ಬೆರಕೆ ಆಗಿರೋಂಥ ಕಾಳನ್ನ ಇದು ಮಾಡಿ ಕೊಡ್ತಾಯಿದ್ವಿ. ಇಷ್ಟು ಟೈಮ್ ಕೊಡ್ತಿದ್ದೀರಾ ತಿಂಡಿ ಈಗ ಒಂದೇ ಟೈಮ್ ಸರ್. ಒಂದೇ ಟೈಮ್ ಸಂಜೆ ಹೊತ್ತು? ಒಂದೇ ಟೈಮ್ ಸಂಜೆ ಹೊತ್ತ ಬೆಳಿಗ್ಗೆ ಹೊತ್ತ? ಸಾಯಂಕಾಲ. ಸವೀಕ್ಷಕ ಇನ್ನೊಂದು ಬಿತ್ತನೆವರಿ ಇದೆ ಇಲ್ಲಿ, ಆ ಬಿತ್ತನೆವರಿ ಬಗ್ಗೆ ತಿಳ್ಕೊಳ್ತಾವಣ. ಅಣ್ಣ ಈ ಬಿತ್ತನೆವರಿ ಬಗ್ಗೆ ತಿಳ್ಸ್ಕೊಳ್ಳೋಣ. ಅಣ್ಣ ಇದು ಶ್ರೀಧರ್ ಅಂತ ಇದ್ದಾರೆ ನನ್ನ ಕ್ಲಾಸ್ ಫ್ರೆಂಡು. ಅವ್ರ ಹತ್ರ ಇದು ತಮಿಳ್ನಾಡಿಂದನೇ ಹೋಗಿತ್ತಿದ್ದು. ಅವಾಗ ಅವರು ಡೈರೆಕ್ಟ್ ನಾಲ್ಕಲ್ಗೆ ಬಿದ್ದಿತ್ತು. ಅವಾಗ ಇಟ್ಕೊಂಡಿದ್ರು ಶ್ರೀಕಂಠಪ್ಪನ ಹತ್ರ. ಇದು ತಮಿಳ್ನಾಡ್ದೇನೆ ವರಿ. ಡೈರೆಕ್ಟ್ ನಾಲ್ಕಲ್ಲಿ ಬೀಳುತ್ತೆ ವರಿಗಳು? ಅಣ್ಣ ಒಂದೊಂದು ಎಷ್ಟು ಬಂದ್ಬಿಡ್ತವೆ. ಒಂದೊಂದು ಜಾತಿ ಪಾತಿ ಇದ್ದಾಗ ಎಷ್ಟು ಬಂದ್ಬಿಡ್ತವೆ. ಇಲ್ಲಾಂದರೆ ಸಾಗಿ ಬಿಡಕ್ಕೆ ಅವ್ರಿಗೆ ಬರ್ಕೋಗ್ತದೆ. ಬಂದ್ಬಿಡ್ತವೆ. ಅದ್ರ 4 ಕಲ್ಲ ಬಿದ್ದೋಗುತ್ತೆ ಒಟ್ಟಿಗೆ? ಒಟ್ಟಿಗೆ 4 ಕಲ್ಲ ಬಿದ್ದೋಗುತ್ತೆ. ಒಟ್ಟಿಗೆ 4 ಕಲ್ಲ ಅಲ್ಲೇ ಬಿಟ್ಟಿದ್ದು. ಅಲ್ಲಿಂದ ಅವರು ಶಿವದಲ್ಲಿ ತುಮಕೂರು ಹತ್ರ ಶಿವ ಐತೆ ಸಂಖ್ಯೆಯಲ್ಲಿ. ಅಲ್ಲೇ ಹೋಗಿ ಅವ್ರು ತಮಿಳ್ನಾಡಿಂದ ತಮಿಳ್ನಾಡಿಂದ ಶ್ರೀಕಂಠಪ್ಪ ಅವ್ರಿಂದ ಅವರು ದನ ಕಟ್ಸಿದ್ರು. ಅವರು ಒಂದು 250-300 ವರ್ಷ ಕಟ್ಸಿದ್ರು. ಜಾಸ್ತಿ ಸಾಕತ್ತಿಲ್ಲ. ಅವ್ರ ಹತ್ರ ನಾನು ಬೇಕಾಗಿತ್ತು ನನಗೆ ಇನ್ನೂ ಎಲ್ಲ ಗಿಡಕ್ಕರ ಬಿಡೋಕ್ಕಾಗ್ತಿಲ್ಲ. ಓರಿ ಯಾವುದೇ ಬಂದ್ರೂ ಮನೆ ಹತ್ರ ಬಿಡೋದು ಯಾವುದಿಲ್ಲ. ಈ ಥರ ಅಲ್ಲಿ ಬೀಚ್ನಿಂದ ಬಿಡೋದು ಅಂದ್ಬಿಟ್ಟು ಇದನ್ನು ಹೋಗ್ತಕ್ಕಂಡೆ ಅವರು. ಈ ಊರಿನ ಏನು ಬೆಲೆ ಕೊಡ್ತಂದ್ರಿ ನೀವು? ಈ ಓರಿ ಎಲ್ಲ ಸರ್ ನಮ್ಮ ಕಷ್ಟಣ ಎಲ್ಲ 1,85,000 ಅಲ್ಲೇ ಸ್ಟಾರ್ಟ್. 40,000 ಇತ್ತು. ಇದನ್ನ ತಂದು ಎಷ್ಟು ದಿನ ಆಯ್ತು ಮನೆಗೆ? ಇದು ತಂದು 1 ತಿಂಗಳು ಹತ್ತಿರ ಆಯಿತು. 1 ತಿಂಗಳು ಹತ್ತಿರ ಆಗ್ತದೆ. ಸೊ ನೀವು ಹಸು ಬಿಡೋಕ್ಕೆ ಏನು ಚಾರ್ಜ್ನ ಮಾಡ್ತೀರಾ? ಚಾರ್ಜಸ್ ಅಂದರೆ ನಾನೇನು ಅಷ್ಟೇ ಕೊಡಿ ಇಷ್ಟೇ ಕೊಡಿ ಅಂತ ಫಿಕ್ಸ್ ಏನಿಲ್ಲ. ಕೊಡ್ತಾರೆ. ಇಲ್ಲಿ ನಮ್ಮ ಭಾಗದಲ್ಲಿ ಯಾವುದೂ ಓರಿಗಳಿಲ್ಲ. ಮೈಸೂರು ತಾಲೂಕು ಅನ್ನೋದಕ್ಕಿಂತ ಮೈಸೂರು ಜಿಲ್ಲೆಯಲ್ಲಿದೆ. ಮೈಸೂರು ತಾಲೂಕಿನಲ್ಲಿ ಯಾವುದೂ ಓರಿಲ್ಲ. 1,000 ಅಂದ್ರೂ 1,000. ಹೌದಾ? ನೀವೇನೋ ಅಷ್ಟಿಷ್ಟೊಂದು ಕೇಳೋಕ್ಕೋಗಲ್ಲ, ಕೊಡ್ತಾರೆ ಅವರೇ ಕೊಡ್ತಾರೆ. ನಿಮ್ಮ ಮೊಬೈಲ್ ಹಸುಗಳನ್ನ ಬಿಟ್ಟಿದ್ದಾರೆ ಇದರಲ್ಲಿ? 17-18 ಹಸು ಬಿಟ್ಟಿದೆ. ಸೊ ಫಸ್ಟೆಲ್ಲ ಕರು ಎಷ್ಟು ಯಾವ ಥರ ಬಿದ್ದಿದೆ ಕರು ಇರೋದು? ಅದು ಒಂದು ವೀಡಿಯೋ ಅಲ್ಲೇ ಇತ್ತಲ್ಲ ಕರು. ಅದು ತುಂಬ ಚೆನ್ನಾಗಿರ್ತೈತೆ. ಅವರೇ ಒಂದು 3-4 ವೀಡಿಯೋ ತೋರಿಸಿದ್ರು. ಅವ್ರ ಮನೆಯಿಂದ ಮುದ್ದೆ ಇತ್ತು, ಬೆಳೆದೊಂದು ಕರು ಟಾಕರು ಹುಟ್ಟಿತ್ತು. ಇದ್ರ ಕರು ಯಾವ ಥರ ಬಿದ್ದಿತ್ತು? ಅಲ್ಲಿ ಕರುಗಳು ಬಿದ್ದಿದೆಯಾ ಏನು? ಕರು ಬಿದ್ದಿದೆ. ಕರು ಬಿದ್ದು ನೋಡಿದ್ಮೇಲೆ ನಾನು ವರಿ ಹಾಕೊಂಡಿದ್ದೆ. ಕರು ಯಾವ ಥರ ಬಿದ್ದಿದೆ? ಕರು ಒಳ್ಳೆ ಟಾಕರು ಏನದೆ ನೀರು ಬಿದ್ದೈತೆ. ಈ ಊರಿಗೆ ಏನು ಎಷ್ಟು ಇಟ್ಟಿದ್ದೀರಾ ನೀವು? ಅವರು ಏನು ಕಟ್ಟಿರಲಿಲ್ಲ. ಇದಕ್ಕೆ ನಾವು ಏನು ಇಟ್ಟಿಲ್ಲ. ಬಂದಿದ್ದೀವಿ, ದನ ಕಟ್ಟಿಸ್ಬೇಕು ಒಳ್ಳೇದು ಅಂದ್ಬಿಟ್ಟು. ಆಮೇಲೆ ಅವರು 2 ಶ್ರೀಕಂಠಪ್ಪ ಅಂದ್ಕೊಂಡಿದ್ರು. ಕಡೆ ಬಿದ್ಮೇಲೆ ಕೊಡಲಿ ನಮಗೇನು ಅಂತ ಅಂದರು. ಅವಾಗ ಯಾವ ಊರಿಗೆ ಏನು ಅಂತ ಕೇಳಿದಾಗ ಅವರೇ ಫುಲ್ ಡೀಟೇಲ್ಸ್ ಹೇಳಿದ್ರು. ಯಾವ ಇದು ಬಸ್ತಿ ಊರಿಗೆ ಅದಕ್ಕೆ ಅದಕ್ಕೆ ಅದ್ರ ಮಗ ಅಂತ ಹೇಳಿದ್ರು.
ಸೇಮ್ ಲುಕ್ ಐತಲ್ಲ ಅದೇ ಥರ ಇದೆ ಅಂತ ಅನಿಸುತ್ತೆ. ಒಂಚೂರು ನಾಮ ಕೈಯಲ್ಲಿ ಬರ್ತಂತಾರೆ ಎರಡು ಕಡೆಯಿಂದ. ಹಾಂ ಚೆನ್ನಾಗದೆ ಕೂದಲು ಪಾತ್ರೆ ಜಾಸ್ತಿ ಹಾಂ. ಭಾರಿ ಸ್ಪೀಡ್ ಆಗೋದು. ಇವರು ಚಿಕ್ಕದಾದ್ರೂ ಭಾರಿ ಸ್ಪೀಡ್ ಆಗೋದೆ, ಒಳ್ಳೆ ಕರ ಹುಟ್ಟೋದು. ಒಳ್ಳೆ ಕರ ಹೋಗ್ತದೆ. ಎಷ್ಟು ಕರ ಹಾಕಿದೆ ಇನ್ನೂ ಐಡಿಯಾ ಇಲ್ವಾ? ಅವ್ರು ತೋರಿಸಿದ್ದು ನನಗೆ ಅವ್ರ ಮನೆ ಹತ್ರ ನಾನು ನೈಟ್ ಟೈಮ್ ನೋಡಿದಾಗ ಒಂದೇ ಕರು ಹಾಂ. ಅವ್ರು ಕಳಿಸಿದ್ರಲ್ಲಿ 7 ಕರು ಕಳಿಸ್ತಾರೆ. 7 ಕರ. ಟೋಟಲ್ ಎಷ್ಟು ಕರ ಬಿದ್ದಿದೆ ಏನೇನು ಐಡಿಯಾ ಇಲ್ವಾ? ಇಲ್ಲ ಸರ್, ಅವರು ಲೆಕ್ಕ ಹಾಕಿಲ್ಲ ಅಣ್ಣ. ಹಾಂ. ಅವ್ರು ಲೆಕ್ಕ ಹಾಕಿಲ್ಲ. ನೀವು ಲೆಕ್ಕ ಹಾಕಿಲ್ಲ. ಸೊ ಇಲ್ಲಿ ಬಂದಮೇಲೆ ಈಗ ಬಿಡಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಇದು ಅನುಭವ ನೋಡಬೇಕು. ಹೊರಗಡೆ ದಿನ ಸ್ಕೂಲೆಲ್ಲ ಬರ್ತಿದ್ದೆ ದಿನ. ಬಂದಿದೆ. ಮೊನ್ನೆ ಹಾಕೊಂಡಿದ್ದು. ಹಾಂ. ಮೊನ್ನೆ ಒಂದು 2 ಹಾಕ್ತಿದ್ದೀವಿ. ಸೊ ಎಲ್ಲ ಹೇಳ್ತಾರೆ ಬಿತ್ತನೆ ಹೊರಿಗಳು ಸಾಕೋದು ಅಷ್ಟೊಂದು ಸುಲಭ ಅಲ್ಲ ಅಂತ ಹೇಳ್ತಾರೆ. ನೀವೇ ನೋಡ್ತೀವಿ, ನಿನ್ನೆ ಆಯ್ತೈತೆ. ಹಾಂ. ಓರಿ ಮೇಂಟೈನ್ ಮಾಡೋದು ಏನಕ್ಕೆ ಏನಾದ್ರು ಇಷ್ಟಪಡ್ತೀರಾ? ನಾವು ಓದಿ ಏನು ಮೇಂಟೈನ್ ಮಾಡೋದೇನು ಸುಲಭ ಅಂತ ಏನಿಲ್ಲ, ಕಷ್ಟನೇ. ಅಂದರೆ ಒಬ್ಬೊಬ್ಬರು ಯಾವುದೇ ಕಾರಣಕ್ಕೆ ಯಾರು ಇಷ್ಟ ಆಗ್ತಿದ್ದೀವಿ. ಹಾಂ. ಅಂದರೆ ಯಾರು ಒದ್ದಿರೋರಾದರೆ ಈಗ ನನ್ನ ದಂಡಲ್ಲಿ ಇದೆ. ಈಗ ಬಂದು ನಿನ್ನೂ ಆಯಾಕ್ಬಿಟ್ಟಿದೆ. ಹೌದು. ಅದರಿಂದ ಓದಿ ಯಾರ್ಯಾರು ಅಷ್ಟೇ ಯಾರಿಗೂ ಹೇಳೋದಷ್ಟೇ. ಓದಿ ದಂಡಲ್ಲಿ ಯಾರು ಆಟ ಆಡೋದಿಲ್ಲ. ಎತ್ತುಗಳಲ್ಲಿ ಏನಾರು ಆಟ ಆಡ್ಬೋದು, ಓದಿಗಳಲ್ಲಿ ಆಟ ಆಡ್ಬೋದು. ಹೊರಗಳು ತಗೊಳಕ್ಕಾಗಲ್ಲ ಅಂತ ಹೇಳ್ತೀರಾ? ಅಣ್ಣ ಹಳ್ಳಿ ಕಾರಲ್ಲಿ ಎಷ್ಟು ಬಣ್ಣ ಬರುತ್ತೆ? ಹಳ್ಳಿ ಕಾರಲ್ಲಿ 2 ಬಣ್ಣ. ಒಂದು ಪ್ಯೂರ್ ಆಗಿ ವೈಟ್ ಬರ್ತಿದೆ, ಪ್ಯೂರ್ ವೈಟ್, ಮಿಲ್ಕಿ ವೈಟ್ ಬರ್ತಿದೆ. ಇನ್ನೊಂದು ರೂಪಾಯಿನ ಬಣ್ಣ ಬರ್ತಿದೆ. ರೂಪಾಯಿ ಬಣ್ಣ. ಮೊದಲೆಲ್ಲ ಬರ್ತಿದ್ದು ರೂಪಾಯಿನ ಬಣ್ಣನೇ ನಾವು ನೋಡಿದ ಮಟ್ಟಿಗೆ. ಇವಾಗೆಲ್ಲ ಮಿಲ್ಕಿ ವೈಟ್ ತರಕ್ಕೆ ಹೇಳ್ತಾರೆ. ಎಲ್ಲ ಲೈಕ್ ಮಾಡ್ತಾರೆ ಜನ ಆದಷ್ಟು. ನಾವು ಲೈಕ್ ಮಾಡ್ತಿರೋದು ಅದನ್ನು. ಎಲ್ಲ ಲೈಕ್ ಮಾಡಿದ್ರೆ ಅದನ್ನು ನಾವು ಮಾಡ್ಕೊಳ್ಳೋದು ಮಿಲ್ಕಿ ವೈಟ್. ಯಾವುದೇ ಎತ್ತು ಬಂದರೂ ರೂಪಾಯಿನ ಬಣ್ಣನೇ ಇರೋದು. ಬಣ್ಣ ಲೈಕ್ ಮಾಡ್ತೀರಾ? ಬಣ್ಣ ಕಿತ್ತಂತ ಬಣ್ಣ ಕಿತ್ತಂತ ಎತ್ತುಗಳಿಗೆ ಮನೇಲಿ ಈಟನ್ ಶೆಡ್ ಇದೆ. ಹಾಂ. ಈಟನ್ ರೋಗ್ಲ ಚೆನ್ನಾಗಿ ಕಾಳುಗಳನ್ನ ಬೇಯಿಸಿ ತಿಂಡಿ ಕೊಟ್ಟರೆ ಆಟೋಮೆಟಿಕ್ಕಾಗಿ ಬರ್ತದೆ. ಹಾಲು ಬಂದು ಮಧ್ಯೆ ಬರ್ತದೆ. ಎಂಥ ಕರು ಆದ್ರೂ ಬಂದೇ ಬರ್ತದೆ. ಎಷ್ಟೇ ಕೂದಿದ್ರೂ ಹೋಗ್ಬಿಡ್ತದೆ. ಎಷ್ಟು ದಿನ ಬೇಕಲ್ಲ ಅದನ್ನೆಲ್ಲ ಕಂಪ್ಲೀಟಾಗಿ ಬರೋಕ್ಕೆ? ಹಣ ಯಾವುದೇ ಒಂದು ಎತ್ತು ಕೆಟ್ಟೋಗೋದೆ ಅಂದರೆ ಲೋಡ್ ಮಾಡಬೇಕು ಅಂದ್ರೆ 2-2.5 ತಿಂಗಳು ಬೇಕೇ ಬೇಕು. 2 ತಿಂಗಳು. ಬಣ್ಣ ಮಾಡಬೇಕು ಅಂದ್ರೆ 2 ತಿಂಗಳಾದ್ರೂ ಬೇಕಿಲ್ಲ. ಕೆಲ್ಸ ಬೇಡಕ್ಕೆಲ್ಲ ಮರದಲ್ಲಿ ಮಾಡ್ತಾರೆ, ನೀವು ಕಬ್ಬದಲ್ಲೇ ಮಾಡ್ತಿದ್ದೀರಾ? ಅವ್ರ ವಿಷಯ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ತಿಳಿಸ್ಕೊಡಿ. ಎಲ್ಲ ಮರದಲ್ಲಿ ಮಾಡ್ತಿದ್ರೆ ಕಬ್ಬದಲ್ಲೇ ಮಾಡ್ತಿದ್ದೀರಾ? ಇದು ಡಾಲಿ ಇದ್ದಾಗ 2 ಕಡೆ ಮರ ಹಾಕಿ ಕ್ಲೀನಾಗಿ ಇದು ಪೈಪ್ ಹಾಕ್ಸಂಗೆ ಮಾಡಿದೆ. ಕತ್ತಿ ಈಚೆ ಬರ್ದಿರಂಗೆ ಬಿಗಿಯಾಗಿ ನಿಂತ್ಕೊಳ್ಳೋಕ್ಕೆ. 2 ಸಲ ಹೊಡೆದು ನಗಾಕ್ಬಿಡ್ತು ಡಾಲಿ. ಡಾಲಿ ಯಾಕಂದರೆ ಹಸಿ ಹಿಂದೆಯಿಂದ ಹಾಕ್ತಿದ್ದಲ್ಲ, ಪ್ರೆಸರ್ಗೆ ನಗಾಕ್ಬಿಡ್ತು. ಯಾಕೆಂದರೆ ಹೆವಿ ಪ್ರೆಸರಾಗಿ ಇದಾಯ್ತದಲ್ಲ ಮೇಲ್ಗಡೆ ಎತ್ತಾಗ ಹೊಸ ತಡಿಲಿಲ್ಲ ಅಂದಾಗೆ ಹೊಡೆದ್ಬಿಡ್ತದೆ. ಅವಾಗ ಹೋಗ್ಬಿಡ್ತು. 2 ಸೈಡು ಮರ ಹಾಕ್ಸಿದೆ. 2 ಸಲ ನಗಕ್ಕಿರೋದು, 2 ಸಲ ಮರ ಹಾಕ್ಸಿ. ಇವಾಗ ಅದಕ್ಕೇ ಹೋಗೋದೈತದೆ ಅಂದ್ಬಿಟ್ಟು ಕಬ್ಬಣದ್ದು ಇದಕ್ಕೆ ಪೈಪ್ ಹಾಕ್ಸಿ ಮಾಡಿಸಿ. ಕಬ್ಬಣ ಪೈಪ್ ಹಾಕಿ ಮಾಡ್ತಿದ್ದ. ಇದಾದರೆ ಎಲ್ಗೂ ಜಿಗ್ಗಕ್ಕಿಲ್ಲ, ಅಡಿ ಕಾಂಕ್ರೀಟ್ ಹಾಕ್ತಿದ್ದೀನಿ. ಕಾಂಕ್ರೀಟ್ ಹಾಕ್ತಿದ್ದೆ. ಎಲ್ಗೂ ಜಗ್ಗಕ್ಕಿಲ್ಲ ಅಂದ್ಬಿಟ್ಟು ಹೊಲಿಗೆ ಕಟ್ಟಾಕ್ತೀವಿ. ನಿಮಗೆ ತೆಗೆದು ಮಾಮೂಲಿ ಹಸು ಹೊಡಕ್ಕೆ ಕತ್ತಾಕ್ತಿಟ್ಲೇನೆ ಬೋರ್ಡೆಲ್ಲ ಮುಂದೆ ಕೆಳ್ಕೊಂಡು ಕೊಂಬೆಲ್ಲ ಲಾಕ್ ಮಾಡ್ಬಿಟ್ರೆ ಹಸು ಕತ್ತನ್ನ ಈಚೆ ತೆಗಿಕಾಯಿ. ಈ ಕಡೆ ಈ ಥರ ಕೊಂಬೆಲ್ಲ ಬಡಿದ್ರೆ ಮೇಲೆ ಇಟ್ಟಿರುತ್ತಲ್ಲ. ಹೌದು. ಸರಿ, ಮೇಲೆ ಈಟಿಂಗ್ ರೂಮ್ ಅಂತ ಮಾಡಿದ್ದೀನಿ ಅಂತ ಹೇಳಿದ್ರು, ಅದನ್ನು ತೋರಿಸ್ಕೊಡ್ತೀನಿ ಏನು ಮಾಡಿದ್ರೆ. ಸೊ ಒಟ್ಟಿನಲ್ಲಿ ಇದು ನಿಮ್ಮ ಈಟಿಂಗ್ ರೂಮ್ ಇದು? ಹೌದು. ಈ ಇದರಲ್ಲಿ ಎಷ್ಟು ಜೊತೆ ಹೊರಗಡೆ ಕಟ್ಟಾಗ್ತೀರಾ ಇವಾಗ? ಇಲ್ಲಿ ಮ್ಯಾಕ್ಸಿಮಮ್ ಅಂದರೂ ಕರುಗಳಿಗೆ ಅಂದ್ಬಿಟ್ಟು ಮಾಡಿಸಿದೆ. ಇದನ್ನ ಕರುಗಳಾದರೆ 3 ಜೊತೆ ಕಟ್ಟಾಕ್ಬೋದು. ಎಷ್ಟು ಅಡಿ ಗ್ಯಾಪ್ ಇದೆ ಮಧ್ಯೆ ಒಂದೊಂದಕ್ಕೆ ಕರುಗಳಿಗಾದ್ರೆ? 5 ಅಡಿ ಇದೆ. 5 ಅಡಿ. ಇದೊಂದೇ ಡಾಲಿಗೆ ಅಂದ್ಬಿಟ್ಟು ಮಾಡಿಸಿದೆ. ಅವಾಗ ಈ ಬೀಜದಲ್ಲಿ ಕಟ್ಟಾಕ್ತಾರೆ. ಇಲ್ಲೇ ಕಟ್ಟಾಗ್ತದೆ. 6 ಅಡಿ ಇದೆ. 6 ಅಡಿ ಅದೆಲ್ಲ 5 ಅಡಿ ಬರ್ತದೆ. 5 ಅಡಿ. ಎಷ್ಟೆಷ್ಟು ಅಡಿ ಇದ್ರೆ ಸೀಮಿತ ಒಂದು ಬೀಜದಲ್ಲಿ ಕಟ್ಟಾಕೋಕ್ಕೆ? ಬೀಜದಲ್ಲಿ ಕಟ್ಟಾಕಕ್ಕೆ ಒಂದು 6 ಅಡಿನೇ ಇರಬೇಕು. ಫ್ರೀಡಮ್ ಆಗಿರಬೇಕು. ಆ ಕಡೆ ಈ ಕಡೆ ಓಡಾಡ್ತಿದೆ. ಗಂಧ ಮುಡ್ಸೋಕ್ಕೆ ಕಾಲು ಕೈಯಲ್ಲಿ ಆಗ್ತದೆ. ಅದರಿಂದ ಒಂದು 6 ಅಡಿ ಅಗಲಾಗೆ ಒಟ್ಟು ಎಷ್ಟು ಹೊರೆಗಳನ್ನ ಕಟ್ಟಾಕ್ಬೋದು ಅಂತ ಹೇಳಿದ್ರೆ? ಇಲ್ಲಿ 2 ಜೊತೆ ಕಟ್ಟಾಕ್ತದೆ. 2 ಜೊತೆ ಒಂದು ಒಂಟಿ ಹೊರೆ ಕಟ್ಟಾಕ್ತದೆ. ಒಂದು ಒಂಟಿ ಹೊರೆ ಕಟ್ಟಾಕ್ತದೆ. ಮರದ ಹೊಟ್ಟೆಲ್ಲ ಹಾಕಿದ್ರೆ ಅಡಿಲಿ ಅದ್ರ ವಿಶೇಷತೆ ಏನು? ಮರದೊಟ್ಟು ಅಂದರೆ ಗಲೀಜಾಗಕ್ಕಿಲ್ಲ. ಈ ಚಪ್ಪೆ ಜಾಗ ಇರ್ತದಲ್ಲ, ಅದೆಲ್ಲ ರಿಸೆಸ್ ಮಾಡಿದಾಗ ಗಂಧ ಹೋದಾಗ ಅದೆಲ್ಲ ತೊಡೆ ಗಂಟೆ ಹೋಗ್ತದೆ ಹುಲ್ಲಾಗ್ತಾಗೂ. ಅದಕ್ಕೆ ಮರದೊಟ್ಟು ಹಾಕಿದ್ರೆ ಈ ಜಾಸ್ತಿ ಎಲ್ಲ ಹೇಳ್ಕೊಬಿಡುತ್ತೆ. ಎಲ್ಲನೂ ಹೇಳ್ಕೊಳ್ತದೆ. ಅದರಿಂದ ಮರದೊಟ್ಟು ಹಾಕ್ತೀವಿ. ಸೊ ಲೈಟ್ ಎಲ್ಲ ಹಾಕಿದ್ದೀರಾ? ಅದೆಲ್ಲ ಏನು ಕಾವು ಬರೋಕ್ಕಾಗೋದು? ಅದು ಈಟಿಂಗ್ ಅದಕ್ಕೆ. ಇವಾಗ ನೋಡಿ ನಾವೇ ನಿಂತ್ಕೊಂಡು ದೇವ್ರ ಇದ್ದೀವಿ. ಹೌದು. ಅದರಿಂದ ಈಟಿಂಗ್ ಮಾಡಿದ್ದೀವಿ. ಇಷ್ಟು ಒಂದೇ ಹಾಕೋದ ನೀವು ಇಡೀ ಕೊಡ್ತೀವಿ? ಎಷ್ಟು ಹಾಕಿದಿಲ್ಲ? ಇದು ಕೊಟ್ಟಿಗೆಗೆ 4 ಐತೆ. ನಾವು ಆನ್ ಮಾಡಿರೋ ಸದ್ಯಕ್ಕೆ ಒಂದೇ. ಯಾಕೆಂದ್ರೆ ಮಧ್ಯ ಹೊರೆಗಳನ್ನ ಕಟ್ಟಾಕಿ ಒಂದೇ ಅದು ದೊಡ್ಡವರಿಗೆ ಕಟ್ಟಾಕ್ತೀವಲ್ಲ, ಒಂಚೂರು ಬಣ್ಣ ಗಿಡ ಚೆನ್ನಾಗಿ
ಬಿತ್ತನೆವರೆಲ್ಲ ನೈಟ್ ಕಟ್ ಆಗ್ತಾ ಗಲಾಟೆ ಮಾಡ್ದಾಗಿರ್ಬೋದು, ಏನೋ ಮಾಡಲ್ವಾ, ಸೈಲೆಂಟ್ ಆಗಿರ್ತಾವ? ಅಂದರೆ ಹೊಚ್ಚಾಗ ಇದ್ದಾಗ ಗಲಾಟೆ ಮಾಡೇ ಮಾಡ್ತಾರೆ, ಯಾರದೇ ಹೋಗೋದ್ರಿಂದ ಯಾರದೇ ಮನೇಲಾದ್ರೂ. ಇವಾಗ ನಾವು ಒಂದಿನ ದಂಡಲೇ ಇದ್ದು ಕಟ್ಟಾಗ ನಾವು ತಂದ ಮೇಲೆ ಇವನ್ನ ನೈಟ್ ಹೊತ್ತು ಇವಾಗ ಏನಿಲ್ಲ, ತಿಂತವೆ ಉಣ್ಕತೇವೆ ಮಲ್ಕತೇವೆ. ನಾವು ಸ್ಟಾರ್ಟಿಂಗ್ ತಂದಾಗ ಅಡ್ಜಸ್ಟ್ ಆಗೋಣ ಸ್ವಲ್ಪ ಕಷ್ಟ. ನಾವು ಜೊತೆಲೇ ಇರಬೇಕು, ಕಾಲು ಗದ್ದ ಕಳೆದು ಈಗ ಯಾರೇ ಬಂದ್ರು ನಾವು ಊರು ಬೆದರ್ತವೆ, ಮತ್ತೆ ರಾಂಗ್ ಐತವೆ, ಅದರಿಂದ ದಂಡಲೇ. ಸೊ ಇದು ನಿಮ್ಮ ಕೂಟ್ ಜೊತೆ ಕಟ್ಟ ಮಾಡ್ತಿರೋದ್ರಿಂದ? ಹೌದು. ಇಲ್ಲಿ ಎಷ್ಟು 2 ಜೊತೆ ಕಟ್ಟಕ್ಬೋದಾ? ನಾವು 2 ಜೊತೆ ಕಟ್ಟಕ್ಕೆ ದೊಡ್ಡದಾಗಿ 6 ಅಡಿಗೆ ದೊಡ್ಡ ಕಟ್ಟಕ್ಕಂಗೆ ಆಗಲೇ ಮಾಡಿದ್ದೀವಿ. ಎಷ್ಟು ಅಡಿ ಇದೆ ಇದು? ಒಂದೊಂದು ಇದು 7 ಅಡಿ ಬರ್ತದೆ. 7 ಅಡಿ. 7 ಅಡಿಗೆ ಹಾಕ್ಸಿದೀವಿ. ಕೆಳಗಡೆ ಮ್ಯಾಟ್ ಹಾಕಿದೀವಿ. ಕೆಳಗೆ ಮ್ಯಾಟ್ ಹಾಕಿದ್ದೀರಾ? ಇಲ್ಲಾದ್ರೆ ಏನಂದ್ರೆ ಕ್ಲೀನಾಗಿ ತೊಳೆದ್ರು ಕರುಗಳಿದ್ದ ಜಾಗದಲ್ಲಿ ಮರೊಟ್ಟು ಹಾಕಿದೀವಿ ಅಂತಲ್ಲ, ದೊಡ್ಡ ತಂದ್ರೆ ಗಲೀಜ್ ಮಾಡಕ್ಕಿಲ್ಲ ಜಾಸ್ತಿ, ಅದರಿಂದ ಇಲ್ಲಿ ತೊಳ್ಕೊಬೋದಲ್ಲ ಅಂದ್ಬಿಟ್ಟು ದೊಡ್ಡದಕ್ಕೆ ಮನೆ 2 ಜೊತೆ. 2 ಜೊತೆ. ನೀವು ಕೂಡ್ತಿದ್ದು ನಾವು ಕಟ್ತಾ ಇರ್ತೀರಾ? ಕಟ್ತಾ ಇರ್ತೀರಾ. ಇವಾಗಿಲ್ಲ, ಈಗಿಲ್ಲ. ತೋಟದಲ್ಲಿ ಒಂದು ಜೊತೆ ಐತೆ, ಅವಾಕ ಬಂದಿಲ್ಲ. ಅವಾಕ ಬಂದ್ರು ಒಂದು ಜೊತೆ ಒಂದು ಜೊತೆ. ನಾನು ಎಷ್ಟು ಜೊತೆ ಚೇಂಜ್ ಮಾಡ್ತೀರಾ ವರ್ಷಕ್ಕೊಮ್ಮೆ? ವರ್ಷಕ್ಕೊಮ್ಮೆ ಅಂದರೆ ಬಂದರೆ ಕೊಡ್ತೀನಿ, ಇಲ್ಲ ಅಂದರೆ ಮನೆ ತಗ ಹುಲ್ಲ ಸಾಕ್ತೀನಿ. ನಿಮ್ಮಲ್ಲಿ ಈಗ ಬಿತ್ತನೆಗಳು ಇದೆ ಅಂತ ಹೇಳಿದ್ರೆ, ಬಿತ್ತನೆವರಿಗಳು ಎಷ್ಟನೇ ವರಿಗಳಿವೆ? ಈಗ 2 ಸೇರಿಸಿದ್ರೆ ಕೊಟ್ಟಿದ್ದೀನಿ ಸುಮಾರು. ಅಭಿಮಾನಿ ಶತದ ಮೇಲೂ ಕೊಟ್ಟಿದ್ದೀನಿ. ಅವಾಗಲೂ ಒಳ್ಳೊಳ್ಳೆ ಕರ ತಂದಿದೆ. ಅಭಿಮಾನಿ ಮನೆ ಮೊದಲನೇ ಇಲ್ಲ, ಅದಕ್ಕೂ ಮುಂಚೆ ಒಂದು ಕರ ಇತ್ತು, ಯಾರಿಗೂ ಗೊತ್ತಿರಲಿಲ್ಲ, ಇಷ್ಟು ಇಂಟ್ರೋನೇ ಇರಲಿಲ್ಲ ಅವಾಗ. ಈ ಯೂಟ್ಯೂಬು, ಈ ಇನ್ಸ್ಟಾಗ್ರಾಮ್ ಯಾವುದೇ ಪೇಜಸ್ಗಳು ಅವೆಲ್ಲ ಅಷ್ಟು ಲೇಟ್ ಆಗಿರಲಿಲ್ಲ. ಆವಾಗಲೇ ಇತ್ತು. ಅದು ತೆಂಗಲ್ ಜಾತ್ರೆಲ್ಲೂ ತಗೊಂಡಿದೆ ಅವಾಗಲೇ 75,000 ಆಗಿತ್ತು. ನಾವು ತಮಿಳ್ನಾಡಲ್ಲಿ ಕೇಳಿ 1.35 ಕೊಟ್ಟಿರಲಿಲ್ಲ ನಾನು. ಅದಕ್ಕೆ ಅದು ಏನಾಗೋಯ್ತು ಅಂದರೆ ಗೊಡ್ಸ್ ಮಾಡ್ಸಕ್ಕೆ ಹೋಗಿ ಚಪ್ಪೆ ಜಾರ್ಬಿಟ್ಟು ಸಾಲ ಹೋಗ್ಬಿಟ್ಟು ಆವಾಗ ಕೊಟ್ಬಿಟ್ಟು ಅಭಿಮಾನಿನ ಹೋಗಿ ಹುಳಿ ಚಿಕನ್ ತಂದಿದ್ದೆ. ಸೋಷಿಯಲ್ ಮೀಡಿಯಾ ಹೆಲ್ಪ್ ಆಗ್ತಿದ್ಯಾ ಈ ಹಳ್ಳಿಕರ ಬೆಳೆಯೋಕ್ಕೆ? ಹೌದು, ನಿಮ್ಮಿಂದನೇ ನಾವು ಹೆಲ್ಪ್ ಆಗ್ತಿದೆ ಅಂತ ಹೇಳಿದ್ರೆ, ಇವಾಗೆಲ್ಲ ಕಟ್ತಾ ಇದ್ದಾರೆ, ಹೊಸಬರೆಲ್ಲ ಬರೋದು ಕಟ್ತಾ ಇದ್ದಾರೆ, ಎಲ್ಲ ತುಂಬ ಕಟ್ತವ್ರೆ. ಎಕ್ಸ್ಪೆನ್ಸ್ ತುಂಬ ಆಗಿದೆ ಜನಕ್ಕೆಲ್ಲ, ಅದಕ್ಕೆಲ್ಲ ರೇಟ್ ಎಲ್ಲ ದುಬಾರಿ ಆಗಿದೆ. ಹಳ್ಳಿಕರು ತುಂಬ ಚೆನ್ನಾಗಿ ಬೆಳೀಬೇಕು. ಕರುಗಳು ಅಂತಂದರೆ ಕೂಟ ಹಾಕೋ ಮೇಲೆ 5 ಕೂಟ ಬಿಚ್ಚೋಗ್ತವೆ. ಯಾವ ಕಾರಣ ಬಿಚ್ಚೋಗ್ತವೆ ಕೂಟಗಳು? ನಾವು ಸಾಕೋದ್ರ ಮೇಲೆ ಹೋಗ್ತೀವಿ. ಸಾಕಾದ ಮೇಲೆ ಇವಾಗ ನಾವು ಇಬ್ಬರು, ನಾನು ಎಷ್ಟು ಊಟ ಮಾಡ್ತೀನಿ ಅನ್ನೋ ನಿಮ್ಗೆ ಗೊತ್ತಿಲ್ಲ, ನೀವು ಎಷ್ಟು ಊಟ ಮಾಡ್ತೀನಿ ಅನ್ನೋ ಗೊತ್ತಿಲ್ಲ. ಇದು ವೇರಿಯೇಷನ್ ಇರಲ್ವ ಇಬ್ಬರನ್ನು, ಹಂಗೆ ಇರ್ತದೆ. ಅಂದರೆ ಅಂಥ ಕಸುಬ್ದಾರಿದ್ರೆ ಏನೇ ಆದ್ರೂ ಕೂಟ ಬಿಚ್ಚಂಗೆ ಸಾಕ್ತಾರೆ. ಅಂತಂಥ ಕಸುಬ್ದಾರ ಅವರೇ. ಇವತ್ತು ನಾವು ನೋಡಿದ ಮಟ್ಟಿಗೆ ತೆವರಿಲೆಲ್ಲ ಉಲ್ಕುವುದು ಮೀಸ ಅಂತ ಜನ ಅವರಿಗೆ. ಅಂದರೆ ಅದು ಬೆಳವಣಿಗೆ ನೋಡಿ ತಿಂಡಿನ ಕೊಡಬೇಕು ಅಂತ ಹೇಳ್ತೀರಾ ನೀವು? ಈ ಒಂದು ಎತ್ತಿಗೆ ಏನು ಕೊಟ್ಟರೆ ಹೆಂಗೆ ಗೊತ್ತಿದೆ, ಒಂದು ಎತ್ತಿಗೆ ಯಾವ ಥರ ತಿಂಡಿ ಕೊಡಬೇಕು ಅನ್ನೋದು ಕಸುಬ್ದಾರು ನಾವಲ್ಲ, ನಮಗಿಂತ ಹಿರಿಕರವ್ರೆ, ಅವರೆಲ್ಲ ತಿಂದವ್ರೆ. ನಾವು ಒಟ್ಟಿನಲ್ಲಿ ಈ ಥರ ತಿಂಡಿಗಳನ್ನ ಕೊಡಬೇಕು ಅಂತ ಕೊಟ್ಟರೆ ಈ ಎತ್ತಿಗೆ ಹಿಂಗೆ ಕೊಟ್ಟರೆ ಹಿಂಗಾಯ್ತದೆ, ಇದು ಇಷ್ಟು ಮಾಂಸ ಬರ್ತದೆ, ಇದು ಬೆಳೀತದೆ, ಇದು ಲೆವೆಲ್ಗೆ ಅನ್ನೋದು ಕೊಡ್ತೀವಿ. ಅತಿ ಹೆಚ್ಚು ಮಾಂಸ ಅಥವಾ ಕಂಡ ಬರೋಕ್ಕೆ ಏನು ಫುಡ್ನ ಕೊಟ್ಟರೆ ನಿಮ್ಮ ಪ್ರಕಾರ? ಎಲ್ಲ ಕಾಳುಗಳು ತಿಂಡಿ ಅಂತಾರೆ, ಬರ್ತದೆ. ಅದರಲ್ಲೂ ಎಲ್ಲ ಥರ ಕಾಳುಗಳಲ್ಲಿ ಬೇಯಿಸಿ ಕೊಟ್ಟರೆ ಒಳ್ಳೆ ಮಾಂಸ ಕೊಡ್ತಾರೆ. ಇನ್ನು ಒಂದು ಎತ್ತಿಗೆ ದೊಡ್ಡ ಎತ್ತಾದರೆ ಒಂದು 4 ಲೀಟ್ರ್ ಮೊಸರು ಇರ್ತದೆ. ಮೊಸರು ಇಲ್ಲ ಅಂದರೆ ಕರುಗಳಿಗಾದರೆ ಒಂದು ಅರ್ಧ ಲೀಟ್ರ್ 1 ಲೀಟ್ರ್ ಮೊಸರು ಹಾಕಿದ್ರೆ ಚೆನ್ನಾಗಿ ಮಾಂಸ ಬರ್ತದೆ. ಬಣ್ಣ ಎಣ್ಣೆ ಬಣ್ಣ ಬರ್ತದೆ, ಮಿಲ್ಕಿ ವೈಟ್ ಬಣ್ಣ ಬರ್ತದೆ. ಮೊಸರು ಹಾಕ್ತದೆ. ಹಾಲಿಗಿಂತ ಮೊಸರು ಬೆಸ್ಟು. ಇನ್ನೊಂದು ರಾಗಿ ಹೆಸರು ಮತ್ತು ಮೊಸರನ್ನ ಕಲ್ಸ್ಬಿಟ್ಟು ಮೈಗೆಲ್ಲ ಹಾಕ್ತಾರೆ, ಅದೆಲ್ಲ ನಮ್ಗೆ ಟ್ರೈಲಿಲ್ಲ, ನಿಮ್ಗೆ ಗೊತ್ತಿಲ್ಲ. ನೀವೇನು ಮಾಡ್ತೀರಾ ಅದನ್ನ ಶೇರ್ ಮಾಡಿದ್ದೀರಾ? ಹೌದು. ಸೊ ವೀಕ್ಷಕರೇ, ಇಷ್ಟು ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.